ನ್ಯೂಸ್ 42 ಕನ್ನಡ. ನನಗೆ ಸಂತೋಷ, ನನಗೆ ಹೆಮ್ಮೆಯಿಂದನೂ ಹೇಳಬಲ್ಲೆ. ಒಬ್ಬ ರೈತನ ಮಗನಾಗಿ ಹೆಚ್ಚಿನ ರೀತಿಯಲ್ಲಿ ನಾನು ರೈತರಿಗೆ ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡಿದ್ದೀನಿ. ಒಂದು ದಿವಸನೂ ನಾನು ಕಾಲ ವಿಳಂಬ ಮಾಡ್ದೇನೆ ಪ್ರತಿ ದಿವಸನೂ ಬಂದು ನನ್ನ ಕರ್ತವ್ಯಕ್ಕೆ ನಾನು ಹೆಚ್ಚಿನ ರೀತಿಯಲ್ಲಿ ಕಾಲ ಕೊಟ್ಟು ನಾನು ಕೆಲಸ, ವಿದ್ಯಾಸಂಸ್ಥೆ ಇರ್ಬೋದು, ದೇವಸ್ಥಾನ ಇರ್ಬೋದು, ರೈತರ ಕೆಲಸ ಇರ್ಬೋದು, ಬೇರೆ ಏನೇ ಸಾರ್ವಜನಿಕರ ಕೆಲಸ ಇರಲಿ ಎಲ್ಲಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟು 2 ವರ್ಷ ಅನೇಕ ರೀತಿಯಲ್ಲಿ ಟೌನ್ಗಿರ್ಬೋದು, ನೀರಿನ ನಮಗೆ ನೀರು ಇಲ್ಲಿ ಕೊರತೆ ಇತ್ತು. ಕುಡಿಯೋಕ್ಕೆ ನೀರೇ ಇರಲಿಲ್ಲ. ಅರ್ಕಾವತಿ ನೀರು ಬೆಂಗಳೂರಿನ ಡ್ರೈನೇಜ್ ನೀರು ಬರ್ತಾ ಇರೋದು ನೀವೆಲ್ಲ ಗಮನಿಸಿದ್ರೆ. ಅಂಥ ನೀರನ್ನು ಕೂಡ ನಮ್ಮ ಜನ ಇಲ್ಲಿ ಕುಡಿತಾ ಇದ್ರು. ಪ್ರಧಾನಮಂತ್ರಿ ಆದರೂ, ಮುಖ್ಯಮಂತ್ರಿಗಳಾದರೂ, ಸಾಕಷ್ಟು ಜನ ಎಲ್ಲರನ್ನ ಅಧಿಕಾರ, ಆದರೆ ಜನಗಳ ಬಗ್ಗೆ, ಅವರ ಮೂಲಭೂತ ಸೌಕರ್ಯದ ಬಗ್ಗೆ ಅವ್ರು ಯಾವತ್ತೂ ಕೂಡ ಗಮನ ಹರಿಸಲಿಲ್ಲ. ಆದರೆ ನಾನು ಈ ಜಿಲ್ಲೆಯ ಮಗನಾಗಿ, ಈ ತಾಲೂಕಿನ ಮಗನಾಗಿ, ಒಬ್ಬ ರೈತನ ಮಗನಾಗಿ ಮೂಲಭೂತಕ್ಕೆ ಹೆಚ್ಚಿನ ರೀತಿಯಲ್ಲಿ ಆದ್ಯತೆಯನ್ನು ಕೊಟ್ಟು ನಾನು ಕುಡಿಯೋ ನೀರಿಗೆ ಆದ್ಯತೆಯನ್ನು ಕೊಟ್ಟು ನಾನು ನಮ್ಮ ಕೌನ್ಸಿಲರ್ಗೆ ಎಲ್ರಿಗೂ ಕೂಡ ಶಿಂಷಾ ಬ್ಲಫ್ಗೆಲ್ಲ ಕರ್ಕೊಂಡು ಹೋಗಿ ಎಲ್ಲಿಂದ ನೀರು ಬರ್ತಾ ಇದೆ, ಏನು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಅಂಥೇಳಿ 456 ಕೋಟಿ ಇವತ್ತು 24 ಗಂಟೆ ಕುಡಿಯೋ ನೀರಿಗೆ ಎಡ ಮತ್ತು ಬಲ ಎರಡೂ ಟ್ಯಾಂಕಿಂದನೂ ಕೂಡ ಸಮೃದ್ಧಿಯಾಗಿ ಜನ ನೀರು ಕುಡಿತಾ ಇದ್ದಾರೆ. ಭಾಳ ಹೆಮ್ಮೆ ಇದೆ, ನನಗೆ ಭಾಳ ಸಂತೋಷ ಇದೆ. ನನ್ನ ಒಂದು ಅವಧಿನಲ್ಲಿ ಇಂಥ ಒಂದು ಮೂಲಭೂತ ಸೌಕರ್ಯ ಜನಕ್ಕೆ ಸಿಕ್ತಲ್ಲ ಅಂಥೇಳಿ ನನಗೆ ಭಾಳ ಹೆಮ್ಮೆ ಇದೆ. ಅದೊಂದು ನನಗೆ ಇವತ್ತು ರಸ್ತೆ ಚರಂಡಿಗಳು ಇವತ್ತು ತಾವೆಲ್ಲರೂ ಕೂಡ ನೋಡಿ, ಬಕ್ಷಿಕೆರೆ ಒಡೆದೋಗ್ಬಿಟ್ಟು ಸಾಕಷ್ಟು ಅನಾನುಕೂಲ ಜನರಿಗೆಲ್ಲ ಆಯಿತು. ಮಕ್ಕಳು ಪುಸ್ತಕ ಕಳ್ಕೊಂಡ್ರು, ಕೆಲವು ಡಾಕ್ಯುಮೆಂಟ್ಸ್ ಹೋಯಿತು, ಕೆಲವ್ರಿಗೆಲ್ಲ ಒಡವೆ ವಸ್ತೆಲ್ಲ ಕಳ್ಕೊಬಿಟ್ರು, ರೋಡು ಚರಂಡಿ ಜಾನುವಾರುಗಳು ಎಲ್ಲ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಯಿತು. ಆದರೆ ಇವತ್ತು ಸುಮಾರು 100 ಕೋಟಿ ರೂಪಾಯಿ ಇವತ್ತು ಬರೀ ಟೌನ್ ವ್ಯಾಪ್ತಿನಲ್ಲಿ ಇವತ್ತು ಅವರು ಡಾಂಬರೀಕರಣ, ರಸ್ತೆ ಚರಂಡಿ ಕೆಲಸವನ್ನು ನಾವು ಇವತ್ತು ಮಾಡಿಸ್ತಾ ಇದ್ದೀವಿ. ಅದು ಕೂಡ ನನಗೆ ಭಾಳ ಹೆಮ್ಮೆ ಇದೆ. ಮಾನ್ಯ ಲೋಕಸಭಾ ಸದಸ್ಯರಂಥ DK ಸುರೇಶ್ ಅವರ ಮಾರ್ಗದರ್ಶನದಲ್ಲಿ 157 ಕೋಟಿ ರೂಪಾಯಿ ಅರ್ಕಾವತಿ ಎಡ ಮತ್ತು ಬಲ ದಂಡದಲ್ಲಿ ಇವತ್ತು ನಾವು ಒಂದು ಪಾರ್ಕನ್ನು ಈಗಾಗಲೇ ಟೆಂಡರ್ ಆಗಿದೆ. ಇವತ್ತೆಲ್ಲ ಲ್ಯಾಂಡ್ ಅಕ್ವೇಷನ್ನು ಆಗಲೇ ಮುಗಿದೋಗಿದೆ. ಸೊ ಇವತ್ತು ಪಾರ್ಕ್ ಎಲ್ಲ ಮಾಡ್ತಾ ಇದ್ದೀವಿ. ಅನೇಕ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕೆಲವು ಶಾಲೆಗಳು, ಸಾಕಷ್ಟು ಶಾಲೆಗಳು ಕೆಲಸ ಆಗ್ತಾಯಿರಲ್ಲ ಮಾಡಿಸಿದ್ದೀವಿ. ರೈತರಿಗೆ ಬಗರ್ ಹುಕುಂಸಾಗಲೇ ಮೊನ್ನೆ ನಾನು ಹೆಮ್ಮೆ ಇದೆ, ಒಂದು 25 ಜನಕ್ಕೆ ನಾನು ಸಾಗುವಳಿಯನ್ನು ಹೊಸ ಆಧುನಿಕ ರೀತಿಯಲ್ಲಿ ಇವತ್ತು ನಾನು ಇದು ಕೊಟ್ಟನ್ನು ಇವತ್ತು 25 ಜನಕ್ಕೆ ನಾನು ಗ್ರ್ಯಾಂಟ್ ಮಾಡಿಸಿದ್ದೀವಿ. ಇನ್ನೂ ಸಾಕಷ್ಟು 100 ಕೇಸ್ಗಳಿದೆ ಗ್ರ್ಯಾಂಟ್ ಮಾಡಿ ಬಗರ್ ಹುಕುಂ ಸಾಗುವಳಿ ಕೊಡುವಂಥ ಸಾಕಷ್ಟು ಕೆಲಸಗಳಿದೆ ಇವತ್ತೆಲ್ಲೂ ಕೂಡ. ಮೈನಾರಿಟಿ ಫಂಡಲ್ಲಿ 12.5 ಕೋಟಿ ರೂಪಾಯಿ ಇವತ್ತು ರಸ್ತೆ ಚರಂಡಿ ಕೆಲಸ ಆಗಿದೆ. ಫ್ಲಡ್ಡಲ್ಲಿ ಒಂದು 7 ಕೋಟಿ ರೂಪಾಯಿ ಅದು ಕೂಡ ಚರಂಡಿ ಮಾಡಿಸಿದ್ದೀವಿ. ಕಸಬಾ ಮತ್ತು ಕೈಲಾಂಚಕ್ಕೆ ಇವತ್ತು 45 ಕೋಟಿ ರೂಪಾಯಿ ರಸ್ತೆ ಚರಂಡಿ ಕೆಲಸ ಮಾಡಿದ್ದೀವಿ. ಹಾರೋಳ್ಳಿ ಮರವಳ್ಳಿ ಇವತ್ತು 45 ಕೋಟಿ ರೂಪಾಯಿಗೆ ಇವತ್ತು ಟೆಂಡರ್ ಎಲ್ಲ ಕರೆದಿದ್ದಾರೆ. ಇವತ್ತು ಮಂಚನಬೆಲೆ ಡ್ಯಾಮಿಂದ ನಮ್ಮ ರೈತಾಪಿ ವರ್ಗದವರಿಗೆ ನೀರು ಬೇಕು. ಇವತ್ತು ಚಾನಲ್ ಕಟ್ಟಿ 25 ವರ್ಷ ಆದರೂ ಕೂಡ ನೀರು ಬಂದಿಲ್ಲ. ಇವತ್ತು ಸುಮಾರು 20 ಕಿಲೋಮೀಟರ್ ನೀರು ತಂದಿದ್ದೀವಿ. ಶಾಶ್ವತವಾಗಿ ಎಡ ಮತ್ತು ಬಲ ಮಂಚನಬೆಲೆ ಡ್ಯಾಮಿಂದ ರೈತರಿಗೆ 24 ಗಂಟೆ ನೀರು ಕೊಡುವಂಥ ಕೆಲಸಕ್ಕೆ ಆದ್ಯತೆಯನ್ನು ಕೊಟ್ಟು ಒಬ್ಬ ರೈತನ ಮಗನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹೀಗೆ ಅನೇಕ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಹಗಲು ಬೆಳಗ್ಗೆ ಈ ಕ್ಷೇತ್ರದ ಜನರ ಬಗ್ಗೆ ಕಾಳಜಿ ಇಟ್ಟು ನಾವು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಜನಸೇವೆಯ ಜನ್ಮ ಸಾರ್ಥಕ, ವಂದಿಸುವ ಹೃದಯ ಪೂರ್ವಕ. ನ್ಯೂಸ್ 42 ಕನ್ನಡ.